ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಭಯಾನಕ ಮರ್ಡರ್. ಬಾಮೈದನನ್ನೇ ಕೊಲೆ ಮಾಡಿ ಕಾರಿನ ಡಿಕ್ಕಿಯಲ್ಲಿಟ್ಟಿದ್ದಾನೆ ಬಾವ. ಮೃತದೇಹವನ್ನ ಡಿಕ್ಕಿಗೆ ಹಾಕಿ ಪೊಲೀಸರಿಗೆ ಬಂದು ಶರಣಾಗಿದ್ದಾನೆ ಆರೋಪಿ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಭಯಾನಕ ಮರ್ಡರ್. ಬಾಮೈದನನ್ನೇ ಕೊಲೆ ಮಾಡಿ ಕಾರಿನ ಡಿಕ್ಕಿಯಲ್ಲಿಟ್ಟಿದ್ದಾನೆ ಬಾವ. ಮೃತದೇಹವನ್ನ ಡಿಕ್ಕಿಗೆ ಹಾಕಿ ಪೊಲೀಸರಿಗೆ ಬಂದು ಶರಣಾಗಿದ್ದಾನೆ ಆರೋಪಿ. ಬನ್ನೇರುಘಟ್ಟದ ಬಿಲ್ವಾರದ ಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಮರಸೂರು ಗ್ರಾಮದ 24 ವರ್ಷದ ರಂಜಿತ್ ಕೊಲೆಯಾದ ವ್ಯಕ್ತಿ ಅಂತ ಗೊತ್ತಾಗಿದೆ. ಬನ್ನೇರುಘಟ್ಟ ಸಮೀಪದ ಭೈರಪ್ಪನ ಹಳ್ಳಿಯ ಶ್ರೀನಿವಾಸ್ ಕೊಲೆ ಮಾಡದಂತ ಆರೋಪಿ. ಶ್ರೀನಿವಾಸ್ ತಂಗಿ ಕೋಮಲ ಜೊತೆ ರಂಜಿತ್ ಸಂಬಂಧ ಹೊಂದಿದ್ದ. ರಂಜಿತ್ನ ಸ್ವಂತ ಅಕ್ಕ ಪವಿತ್ರಳನ್ನ ಶ್ರೀನಿವಾಸ್ ಮದುವೆ ಮಾಡಿಕೊಂಡಿದ್ದ. ಶ್ರೀನಿವಾಸ್ ತಂಗಿಯ ಜೊತೆಗೆ ಸಂಬಂಧ ಹೊಂದಿದ್ದ ರಂಜಿತ್ ಅಂತ ಗೊತ್ತಾಗಿದೆ. ಇನ್ನು ಶ್ರೀನಿವಾಸ್ ತಂಗಿ ಕೋಮಲಾಗೆ ಬೇರೊಬ್ಬರ ಜೊತೆ ಮದುವೆ ಮಾಡಲಾಗಿತ್ತು. ಕೋಮಲ ಸ್ವಂತ ಗಂಡನನ್ನ ಬಿಟ್ಟು ರಂಜಿತ್ ಜೊತೆಗೆ ಪರಾರಿಯಾಗಿದ್ಲು. ಇದೇ ವಿಚಾರವಾಗಿ ದ್ವೇಷ ಬೆಳೆಸ್ಕೊಂಡಿದ್ದ ಶ್ರೀನಿವಾಸ್ ಇವತ್ತು ಪಕ್ಕಾ ಪ್ಲಾನ್ ಮಾಡಿ ಆತನನ್ನ ಕರೆಸಿಕೊಂಡು ಕೊಲೆ ಮಾಡಲಾಗಿದೆ. ಬನ್ನೇರುಘಟ್ಟ ಠಾಣೆಗೆ ತೆರಳಿ ಸದ್ಯ ಆರೋಪಿ ಶ್ರೀನಿವಾಸ್ ಶರಣಾಗಿದ್ದಾನೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಲೆ ಮಾಡಿ ತನ್ನ ಬಾಮೈದನ ಮೃತದೇಹವನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಬಳಿಕ ಪೊಲೀಸರ ಬಳಿಗೆ ಹೋಗಿ ಆತ ಶರಣಾಗಿದ್ದಾನೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಕಡೆ ಕೊಲೆಯಾದಂಥ ರಂಜಿತ್ ಏನಿದ್ದಾನೆ, ಅದೊಂದು ಕಡೆ ಕೊಲೆ ಆರೋಪಿ ಶ್ರೀನಿವಾಸ್. ಇದೇ ಕಾರು ಏನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸ್ವಿಫ್ಟ್ ಮಾರುತಿ ಡಿಸೈರ್ ಕಾರು. ಆ ಕಾರ್ನ ಡಿಕ್ಕಿಯಲ್ಲಿ ರಂಜಿತ್ನ ಕೊಲೆ ಮಾಡಿದಂತಹ ಡೆಡ್ ಬಾಡಿನ ಡಿಕ್ಕಿಯಲ್ಲಿ ಹಾಕ್ಕೊಂಡು ಬಂದು ಆತ ನೇರವಾಗಿ ಪೊಲೀಸರ ಹತ್ರ ಶರಣಾಗಿದ್ದಾನೆ. ಕೊಲೆಗೆ ಏನು ಕಾರಣ ಅಂತ ಅಂದರೆ, ಈ ಶ್ರೀನಿವಾಸ್ ಏನಿದ್ದಾನೆ ರಂಜಿತ್ ಅವರ ಅಕ್ಕನ ಗಂಡ ಈತನ ತಂಗಿ ಏನಿದ್ದಾಳೆ ಆತನ ತಂಗಿಯೊಟ್ಟಿಗೆ ಈತ ಸಂಬಂಧ ಇಟ್ಕೊಂಡಿದ್ದ. ಮತ್ತೊಂದು ಕಡೆ ಶ್ರೀನಿವಾಸ್ ತಂಗಿ ಕೋಮಲ ಏನಿದ್ದಾಳೆ ಆಕೆಗೆ ಆಲ್ರೆಡಿ ಮದುವೆ ಮಾಡಿಕೊಡ್ಲಾಗಿತ್ತು. ಬೇರೊಬ್ಬರ ಜೊತೆ ಮದುವೆ ಮಾಡ್ಕೊಂಡಿದ್ರು ಕೂಡ ತನ್ನ ಗಂಡನನ್ನು ಬಿಟ್ಟು ಈತನೊಟ್ಟಿಗೆ ಪರಾರಿಯಾಗಿದ್ಲು. ಇದೇ ವಿಚಾರಕ್ಕೆ ಎರಡೂ ಕುಟುಂಬದವರ ನಡುವೆ ವೈಷಮ್ಯ ಕೂಡ ಬೆಳೆದಿತ್ತು. ಅದರಲ್ಲೂ ಶ್ರೀನಿವಾಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕರೆದು ವಾರ್ನಿಂಗ್ ಕೂಡ ಮಾಡಿದ್ದ. ಬಟ್ ಆದರೆ ಇವತ್ತು ನಿರ್ಜನ ಪ್ರದೇಶಕ್ಕೆ ಆತನನ್ನು ಕರ್ಕೊಂಡು ಹೋಗಿ ಕೊಲೆ ಮಾಡಿ ಬಳಿಕ ಡಿಕ್ಕಿಯಲ್ಲಿ ಶವವನ್ನು ಹಾಕ್ಕೊಂಡು ನೇರವಾಗಿ ಬನ್ನೇರುಘಟ್ಟ ಪೊಲೀಸರ ಹತ್ರ ಹೋಗಿ ಸರೆಂಡರ್ ಆಗಿದ್ದಾನೆ. ರಾಕ್ಷಸರು